ನೋಡಿ, ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ಅವರ ಏನು ಆರೋಪ ಇದೆ ಅದಕ್ಕೆ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ಆ ವಿಚಾರ ಇಟ್ಕೊಂಡು ಈ ನಕಲಿ ಹೋರಾಟಗಾರರು ಅಂತ ಕರೆಸ್ಕೊಳ್ಳೋರು ಅಥವಾ ಇನ್ನೊಂದು ಒಂದಷ್ಟು ಜನ ಗುಂಪೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಕಿಡಿಗೇಡಿಗಳು ಅಂತ ಕರೆಸ್ಕೊಳ್ಳೋರು ಧಾರ್ಮಿಕ ಮನೋಭಾವನೆಗಳಿಗೆ ಕಿಡಿಗೇಡಿಗಳಿಂದ ಧಕ್ಕೆ ಆಗ್ತಾ ಇದೆ. ಅಲ್ಲಿನ ಸ್ಥಳೀಯರು ಜೊತೆಗೆ ಧರ್ಮಸ್ಥಳ ಮಂಜುನಾಥನ ಭಕ್ತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಭಕ್ತರೆಲ್ಲರೂ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ರು. ಪವರ್ ಟಿವಿಯ ಜೊತೆಗೆ ಏನೇನಂದ್ರು ಬರೀ ತೋರಿಸ್ತೀನಿ. ನಾವು ಬಂದಿರೋದು ದೇವ್ರನ್ನ ನೋಡ್ಲಿಕ್ಕೆ, ಅವ್ರದ್ದು ಒಳಗೆ ಏನು ಪರ್ಸನಲ್ ನಡೀತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಬಂದಿರೋದು. ಈಗ ದರ್ಶನ ಮಾಡ್ತೀವಿ, ಪ್ರದರ್ಶನ ಮಾಡಿ ಹೊರಡ್ತೀವಿ. ಅದ್ರ ಬಗ್ಗೆ ಅದರಲ್ಲಿ ಏನು ತನಿಖೆ ಆಗಬೇಕು, ತನಿಖೆ ಆಯ್ತಾ ಇದೆ. ಸರ್ವ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರದ್ದು ಏನು ತನಿಖೆ ಆಗಿದೆ ಇನ್ನು ಮುಂದೆ ಬರಲಿ. ಆಗ ನಾವು ಸರ್ವ ಜನಗಳಿಗೂ ಒಂದೊಂದು ತೊಂದರೆಗಳಿದೆ, ಇದು ಹಿಂಗಿದೆ, ಅದು ಹಂಗೆ ಆಗಿದೆ, ಹಾಗಿಲ್ಲ, ಅಭಿಪ್ರಾಯಗಳು ಸುಮಾರು ಇದೆ. ಅದು ಏನಿದೆ ಅಂತ ತನಿಖೆ ಆಗಿ ನಾವು ಸರ್ವ ಜನಗಳಿಗೂ ತಿಳಿಸೋಕ್ಕೆ ಮುಂದೆ ಬರಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದ್ರೆ ಒಂದು ಪುಣ್ಯಕ್ಷೇತ್ರ ಅಂದಮೇಲೆ ಅದಕ್ಕೊಂದು ಇದಿರುತ್ತದೆ. ದೇವರ ಬಗ್ಗೆ ಅಭಿಪ್ರಾಯ ನಂಬಿಕೆ ಇರುತ್ತೆ. ಅದರ ಮೇಲೆ ಅದ್ರ ಮಸಿಬೋಳಿ ಅಂತದಾಗ್ಲಿ ತನಿಖೆ ಆರೋಪ ಆದೇಶ ಇಲ್ಲದೆ ಏನು ಮಾಡೋದು ಒಳ್ಳೆಯದಲ್ಲ. ತನಿಖೆ ಆದ್ಮೇಲೆ ಅದರ ನಿರೂಪಣೆ ಆದ್ರೆ ಒಪ್ಪಿಗೆ, ಇಲ್ಲಂದ್ರೆ ಕ್ಷೇತ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ತರೋದು ಒಳ್ಳೆಯದಲ್ಲ. ಧರ್ಮಸ್ಥಳ ಮಂಜುನಾಥ ಇದೊಂದು ಪುಣ್ಯಕ್ಷೇತ್ರ. ಇಲ್ಲಿ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ವೀರೇಂದ್ರ ಹೆಗಡೆಯವ್ರ ಹೆಸರು ಖರಾಬ್ ಮಾಡ್ಬೇಕಂತೇಳಿ 108 ಮಂದಿ ಷಡ್ಯಂತರ ಮಾಡಿದ್ರು ಏನು ಯಾರು ಮಾಡೋಕ್ಕಾಗಲ್ಲ ಅವ್ರಿಗೆ. ಧರ್ಮಸ್ಥಳ ಮಂಜುನಾಥ ಧರ್ಮ ಇರೋದೇ ಇಲ್ಲೇ ಧರ್ಮಸ್ಥಳದಲ್ಲಿ, ಇಲ್ಲಿ ಬಿಟ್ಟರೆ ಮತ್ತೆಲ್ಲೂ ಇಲ್ಲ. ಎಲ್ಲ ಬೋಗಸ್ ಐತ್ರಿ ಇದು. ಧರ್ಮಸ್ಥಳ ನಮ್ಮ ಧರ್ಮ ಅಧಿಕಾರಿ ಹೆಸರು ಖರಾಬ್ ಮಾಡಕ್ಕೆ ಇದನ್ನ ಮಾಡಿದ್ದಾರೆ ಸರ್ ಅವರು. ಅದೆಲ್ಲ ಸಕ್ಸಸ್ ಆಗಲ್ಲ ಸರ್. ಅದು ಮಾಡ್ಲಿ, ಏನಾಗತ್ತೆ ನೋಡೋಣ. ನೋಡಿ, ನಮ್ಮ ನ್ಯಾಯ ವ್ಯವಸ್ಥೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿ. ನಿಮ್ಮ ಎಲ್ಲ ಅಂದರೆ ಏನೇ ಡೌಟ್ ಇದ್ರೂ ಕೂಡ, ಏನೇ ಕೇಸ್ಗಳಿದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಸಾಕ್ಷಿ ಹುಡುಕಳ ಅಂಥೇಳಿ ಜೊತೆಗೂಡ್ತಾರಲ್ಲ, ಅದಕ್ಕೆ ನಿಜಕ್ಕೂ ಹೆಮ್ಮೆ ಪಡಬೇಕು ನಮ್ಮ ಕಾನೂನಿಗೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದೀನಿ ಅಂಥೇಳಿ ಹೇಳಿದ ತಕ್ಷಣ ಅದನ್ನು ಸೀರಿಯಸ್ ಆಗಿ ತಗೊಂಡು ತನಿಖೆ ಮಾಡ್ತಾ ಇದ್ದಾರೆ SIT ಟೀಮ್. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳಂತೂ ಕೇಳಂಗೇ ಇಲ್ಲ, ಮಿತಿಮೀರಿ ವರ್ತನೆ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಹಿಂದೂ ಸಂಘಟನೆ ಈಗ ಕಂಪ್ಲೇಂಟ್ ಕೊಟ್ಟಿದೆ. ಧರ್ಮಸ್ಥಳದ ವಿರುದ್ಧ ಹಲವು ಖಾತೆಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕ್ತಾ ಇದ್ದಾರೆ ಅಂತ ಹಿಂದೂ ಸಂಘಟನೆಗಳ ಒಕ್ಕೂಟ DGIGPಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಿಂದೂ ಪರ ಸಂಘಟನೆ ಒಕ್ಕೂಟದ ಮುನೇಗೌಡ ಅನ್ನೋರಿಂದ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ವಿಚಾರವಾಗಿ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಚಾನಲ್ ಅಲ್ಲಿ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮತ್ತೆ ಧರ್ಮಸ್ಥಳದ ಬಗ್ಗೆ ನಿಂದನೆ ಆಗ್ತಿದೆ. ಸೌಜನ್ಯ ಪ್ರಕರಣ ಏನ್ SIT ತನಿಖೆ ಮಾಡ್ತಿದೆ, ಮತ್ತೆ ಆ ತನಿಖೆಗೆ ಹಿಂದೂಗಳಾಗ್ಲಿ ಧರ್ಮಸ್ಥಳದ ಭಕ್ತರಾಗ್ಲಿ ಯಾರು ಸಹ ಅಡ್ಡಿಪಡಿಸ್ತಿಲ್ಲ. ಇದರ ಮಧ್ಯೆ ಕೆಲವೊಂದು ಸಾಮಾಜಿಕ ಜಾಲತಾಣ ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ SIT ಮೂಲಗಳು ಅಂತ ಹೊಡೆದಿ ಬಟ್ಟೆ ಪೀಸ್ ಸಿಕ್ಕಿದೆ, ಸುಳ್ಳು ಸುದ್ದಿನ ಹಬ್ಬಿಸ್ತಿದ್ದಾರೆ. ಮತ್ತೆ ಇವರ ಮೂಲ ಗುರಿ ನಮ್ಮ ಧಾರ್ಮಿಕ ಕ್ಷೇತ್ರ ಮತ್ತೆ ಮಠ ಮಂದಿರ. ಈ ಒಂದು ಕೇಸ್ ಇಟ್ಕೊಂಡು ಧರ್ಮಸ್ಥಳದ ಬಗ್ಗೆ ನಿರಂತರ ಅಪಪ್ರಚಾರ ಮಾಡಿಕೊಂಡು ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡ್ತಿದ್ದಾರೆ. ಇದನ್ನ ಖಂಡಿಸಿ ಹಿಂದೂ ಪರ ಸಂಘಟನಾ ಒಕ್ಕೂಟ ವತಿಯಿಂದ ನಿನ್ನೆ DGIG ಅವರಿಗೆ ನಾವು ದೂರನ್ನು ಸಹ ದಾಖಲು ಮಾಡಿದಿರಿ. ಈ ಯಾವ ಪೇಜ್ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡ್ತಿದ್ದಾರೆ, ಈ ಕೂಡಲೇ ಅವ್ರ ವಿರುದ್ಧ ಕ್ರಮ ಆಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನ